ಕಣ್ಣಿನ ಆರೋಗ್ಯದ ಸಮಸ್ಯೆಗಳು ಯಾಕೆ ಬರ್ತವೆ? ಕಣ್ಣಿಗೆ ಬೇಕಾಗಿರೋ ಪೋಷಕ ಸತ್ವಗಳು ಸಿಗದೇ ಇದ್ದಾಗ ಕಣ್ಣಿನ ಸಮಸ್ಯೆಗೆ ಮುಖ್ಯ ಕಾರಣ ಈ ಒಂದು ಸೈಡ್ ಎಫೆಕ್ಟ್ಗಳು. ಡಯಾಬಿಟಿಸ್, ಬಿ ಪಿ, ಕಿಡ್ನಿ ಸಮಸ್ಯೆ, ಹೃದಯ ಸಮಸ್ಯೆಯಿಂದ ಕಣ್ಣಿನ ಸಮಸ್ಯೆ ಬಂದಿದೆ ಅಂದರೆ ಔಷಧಿಗಳ ಸೈಡ್ ಎಫೆಕ್ಟು ಈ ಕಣ್ಣಿನ ಸಮಸ್ಯೆಗೆ ಮುಖ್ಯ ಕಾರಣ. ಕಣ್ಣಿನ ಸಮಸ್ಯೆಗಳನ್ನು ನಾವು ಭಾಳ ಬೇಗ ನಿವಾರಣೆ ಮಾಡ್ಕೋಬೋದು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿನ ಆರೋಗ್ಯದ ಸಮಸ್ಯೆಗಳಿಗೆ ಮನೆಮದ್ದನ್ನು ನೋಡೋಣ. ಕಣ್ಣಿನ ಆರೋಗ್ಯದ ಸಮಸ್ಯೆಗಳು ಯಾಕೆ ಬರ್ತವೆ? ಕಣ್ಣಿಗೆ ಬೇಕಾಗಿರೋ ಪೋಷಕ ಸತ್ವಗಳು ಸಿಗದೇ ಇದ್ದಾಗ ಕಣ್ಣಿಗೆ ಮುಖ್ಯವಾಗಿ ವಿಟಮಿನ್ ಎ, ವಿಟಮಿನ್ ಸಿ ಹಾಗೂ ಬೇಕಾಗಿರ್ತಕ್ಕಂಥ ಮುಖ್ಯವಾದ ಮಿನರಲ್ಸ್ಗಳು ಹಾಗೂ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಅಂಶಗಳು ಸರಿಯಾಗಿ ಸಿಗದೇ ಇದ್ದಾಗ ಮತ್ತು ಕಣ್ಣಿನ ಸಮಸ್ಯೆಗೆ ಮುಖ್ಯ ಕಾರಣ ಈ ಒಂದು ಸೈಡ್ ಎಫೆಕ್ಟ್ಗಳು. ಡಯಾಬಿಟಿಸ್, ಬಿ ಪಿ, ಕಿಡ್ನಿ ಸಮಸ್ಯೆ, ಔಷಧಿಗಳ ಸೈಡ್ ಎಫೆಕ್ಟಿಂದ ಕಣ್ಣಿನ ಸಮಸ್ಯೆ ಬರುತ್ತೆ. ಡಯಾಬಿಟಿಕ್ ರೆಟಿನೋಪತಿ ಅಂತೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಸಮಸ್ಯೆಯ ಮೂಲ ಕಾರಣವನ್ನು ಕಂಡುಹಿಡಿದು, ಈಗ ಬಿ ಪಿ, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್, ಕಿಡ್ನಿ ಸಮಸ್ಯೆ, ಹೃದಯ ಸಮಸ್ಯೆಯಿಂದ ಕಣ್ಣಿನ ಸಮಸ್ಯೆ ಬಂದಿದೆ ಅಂದರೆ ಅದಕ್ಕೆ ಪೂರಕವಾದ ಔಷಧಿಗಳನ್ನ ಮನೆಮದ್ದನ್ನು ಮಾಡ್ಕೋಬೇಕು. ಅದರ ಜೊತೆಗೆ ಈ ಕಣ್ಣಿಗೆ ನೇರವಾಗಿ ಉಪಯುಕ್ತವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ಕೂಡ ಮಾಡ್ಕೊಳ್ಳಿಕ್ಕೆ ನಿಮಗೆ ಹೇಳ್ತೇನೆ. ಆಮೇಲೆ ಔಷಧಿಗಳ ಸೈಡ್ ಎಫೆಕ್ಟು ಈ ಕಣ್ಣಿನ ಸಮಸ್ಯೆಗೆ ಮುಖ್ಯ ಕಾರಣ. ಅಂದರೆ ಟಾಕ್ಸಿನ್ ಜಾಸ್ತಿ ಆದಂಗೆ ಕಣ್ಣಿನ ನರಗಳು ಸೂಕ್ಷ್ಮವಾಗಿರ್ತವೆ. ಈ ಕೂದಲೆಳೆಗಿಂತನೂ ಸೂಕ್ಷ್ಮ ಇರ್ತದೆ, ತೆಳುವಾಗಿರ್ತದೆ. ಅದನ್ನು ಆಪ್ಟಿಕ್ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ. ಅಲ್ಲಿ ಬ್ಲಾಕೇಜ್ ಆಗುತ್ತೆ. ಆವಾಗ ಆಪ್ಟಿಕ್ ನರ್ವಸ್ ಸಿಸ್ಟಮ್ ಬ್ಲಾಕೇಜ್ ಆದಾಗ ಏನಾಗುತ್ತೆ? ಕಣ್ಣಿನ ಸಮಸ್ಯೆಗಳು, ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ, ಕಣ್ಣಿನಲ್ಲಿ ಇಂಥ ಎಲ್ಲ ಸಮಸ್ಯೆಗಳು ಬರ್ತವೆ. ಸರ್ಕ್ಯುಲೇಷನ್ ಸರಿಯಾಗಿ ಆಗದಿದ್ದರೆ ಅದರಿಂದನೇ ಕ್ಯಾಟ್ರಾಕ್ಟ್ ಆಗೋದು ಮತ್ತು ಹಲವಾರು ಕಣ್ಣಿನ ಸಮಸ್ಯೆಗಳು ಬರ್ತವೆ. ಕಣ್ಣಿನ ಒಂದು ನರಮಂಡಗಳ ವೀಕ್ನೆಸ್ ಆಗೋದ್ರಿಂದ ಅಲ್ಲಿ ಲೆನ್ಸ್ಗೆ ತೊಂದರೆ ಆಗುತ್ತೆ. ಹಾಗೂ ಅಲ್ಲಿರ್ತಕ್ಕಂಥ ಒಳಗಿರ್ತಕ್ಕಂಥ ಎಲ್ಲ ಆ ಒಂದು ಕಣ್ಣಿನ ಮಾಂಸಖಂಡಗಳು ವೀಕ್ ಆಗ್ತಾ ಬರ್ತವೆ. ಐ ಮಸಲ್ಸ್ಗಳು ಅವೆಲ್ಲ ಸ್ಮೂತ್ ಮಸಲ್ಸ್ ಇರ್ತವೆ. ಅದಕ್ಕೆ ಸರಿಯಾಗಿ ಆಕ್ಸಿಜನೇಟೆಡ್ ಬ್ಲಡ್ ತಲುಪದೇ ಇದ್ದಾಗ ಅವೆಲ್ಲ ವೀಕ್ ಆಗ್ತಾ ಬರ್ತವೆ. ಹೀಗೆ ಈ ಕಾರಣದಿಂದ ಅಲ್ಲಿ ಡಿಜನ್ರೇಷನ್ ಆಗ್ತಾ ಬರ್ತದೆ. ಐ ಸೆಲ್ಸ್ಗಳ ಡಿಜನ್ರೇಷನಿಂದಾಗಿ ಹಲವಾರು ಸಮಸ್ಯೆಗಳು, ಈ ಒಂದು ಮ್ಯಾಕ್ಯುಲರ್ ಹೋಲ್ ಆಗಿರ್ಬೋದು, ರೆಟಿನಲ್ ಫಿಗ್ಮೆಂಟೋಸ್ ಆಗಿರ್ಬೋದು, ನೈಟ್ ಬ್ಲೈಂಡ್ನೆಸ್ ಆಗಿರ್ಬೋದು, ಕಲರ್ ಬ್ಲೈಂಡ್ನೆಸ್ ಆಗಿರ್ಬೋದು, ಗ್ಲೂಕೋಮಾ ಆಗಿರ್ಬೋದು, ಕ್ಯಾಟ್ರಾಕ್ಟ್ ಆಗಿರ್ಬೋದು, ಹೀಗೆ ಇವೆಲ್ಲ ಸಮಸ್ಯೆಗಳು ಬರ್ತವೆ. ಇವುಗಳನ್ನ ಬರದಂತೆ ತಡಿಲಿಕ್ಕೆ ಏನು ಮಾಡಬೇಕು? ಪ್ರತಿನಿತ್ಯ ಕಣ್ಣಿಗೆ ರಕ್ತ ಸಂಚಾರ ಆಗೋ ರೀತಿಯಲ್ಲಿ ನಾವು ಎಕ್ಸಸೈಸ್ ಮಾಡಬೇಕು. ಕಣ್ಣಿಗೆ ಬೇಕಾಗಿರೋ ಪೋಷಕ ಸತ್ವಗಳು ಸಿಗಲಿಕ್ಕಾಗಿ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಹೆಚ್ಚಾಗಿ ನಾವು ಬಳಸಬೇಕು. ಕಣ್ಣಿನ ಎಕ್ಸಸೈಸ್ ಹೇಗೆ ಅಂದರೆ ಹೀಗೆ ಎಡಕ್ಕೆ ಬಲಕ್ಕೆ ಮತ್ತು ಮೇಲಕ್ಕೆ ಕೆಳಕ್ಕೆ, ಹೀಗೆ ಎಡಕ್ಕೆ ಬಲಕ್ಕೆ ಒಂದು 20 ಬಾರಿ, ಮೇಲೆ ಕೆಳಗೆ ಒಂದು 20 ಬಾರಿ ಮತ್ತು ಕ್ಲಾಕ್ ವೈಸ್ ರೊಟೇಷನ್ ಒಂದು 20 ಬಾರಿ. ಆ್ಯಂಟಿ ಕ್ಲಾಕ್ ವೈಸ್ 20 ಬಾರಿ. ಹೀಗೆ ಇದಾದಮೇಲೆ ಶಿವಯೋಗ ತ್ರಾಟಕವನ್ನು ಮಾಡೋದು. ಇಷ್ಟಲಿಂಗ ಇರ್ತದಲ್ಲ, ಇಷ್ಟಲಿಂಗವನ್ನು ಕೈಯಲ್ಲಿ ಹಿಡಿದು ಅದನ್ನು ತದೇಕಚ್ಚಿತದಿಂದ ನೋಡ್ತಾ ಕೂತ್ಕೊಳ್ಳೋದು. ಇಷ್ಟಲಿಂಗ ತ್ರಾಟಕ ಅಂತ ಕರೀತಾರೆ ಅದನ್ನು. ಇದರಿಂದಾಗಿ ನಮ್ಮ ಕಣ್ಣಿನ ನರಮಂಡಲ, ಮಾಂಸಖಂಡಗಳು ಬಲಿಷ್ಠವಾಗ್ತವೆ. ಅಲ್ಲಿರ್ತಕ್ಕಂಥ ಟಾಕ್ಸಿಸಿಟಿ ಕಮ್ಮಿಯಾಗಿ ಕಣ್ಣಿನ ಒಂದು ಸಂವೇದನೆಗಳು ತುಂಬ ಚೆನ್ನಾಗಿರ್ತವೆ. ಆ ಒಂದು ಕಾರಣದಿಂದ ಕಣ್ಣಿನ ಸಮಸ್ಯೆಗಳು ಬರೋದಿಲ್ಲ. ಬಂದವರು ಸಹ ಆ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಇದೇ ಕಣ್ಣಿನ ವ್ಯಾಯಾಮವನ್ನು ಮಾಡ್ತಾ ಅದರ ಜೊತೆಗೆ ಕಪಾಲಭಾತಿ ಪ್ರಾಣಾಯಾಮ, ಕಣ್ಣಿಗೆ ವರ್ಣಮುದ್ರೆ ಭಾಳ ಇಂಪಾರ್ಟೆಂಟ್. ಕಪಾಲಭಾತಿ, ಅನುಲೋಮ ವಿಲೋಮ ಪ್ರಾಣಾಯಾಮ, ಹೀಗೆ ಎಡದಿಂದ ತೆಗೆದುಕೊಳ್ಳೋದು, ಬಲದಿಂದ ಬಿಡೋದು, ಬಲದಿಂದ ತೆಗೆದುಕೊಂಡು ಎಡಗಡೆ ಬಿಡೋದು. ಆಮೇಲೆ ಭ್ರಾಮರಿ ಪ್ರಾಣಾಯಾಮ,
ಹೀಗೆ ಈ ಎಲ್ಲ ಪ್ರಾಣಾಯಾಮಗಳನ್ನು ಮಾಡಬೇಕು. ಕಪಾಲಭಾತಿ 15 ನಿಮಿಷ, ಅನುಲೋಮ ವಿಲೋಮ 15 ನಿಮಿಷ, ಭ್ರಾಮರಿ 10 ನಿಮಿಷ. ಹೀಗೆ ಪ್ರಾಣಾಯಾಮವನ್ನು ಪ್ರತಿನಿತ್ಯ ಮಾಡಿ ನೀವು ಮನೆಮದ್ದುಗಳನ್ನು, ಕೆಲವೊಂದಿಷ್ಟು ಮನೆಮದ್ದುಗಳನ್ನು ಬಳಸೋದ್ರಿಂದ ಕಣ್ಣಿನ ಸಮಸ್ಯೆಗಳು ಮೊದಲನೇ ಹಂತದಲ್ಲಿ, ಎರಡನೇ ಹಂತದಲ್ಲಿದ್ದರೆ ಮನೆಯಲ್ಲೇ ಸರಿ ಮಾಡ್ಕೋಬೋದು. ಅದು ತುಂಬ ಜಾಸ್ತಿ ಆಗಿತ್ತು ಅಂದರೆ ಅದಕ್ಕಾಗಿ ಆಯುರ್ವೇದದಲ್ಲಿ ಆ ದೋಷಗಳನ್ನು ನೋಡಿಕೊಂಡು, ಮುಖ್ಯವಾಗಿ ಕಣ್ಣಿನ ಸಮಸ್ಯೆ ಬರಲಿಕ್ಕೆ ಆಲೋಚಕ ಪಿತ್ತ ವಿಕಾರ, ಕಣ್ಣಿನ ಒಂದು ಸಮಸ್ಯೆ ಬರಲಿಕ್ಕೆ ಆಲೋಚಕ ಪಿತ್ತ ಇರ್ತದೆ, ಅದು ವಿಕಾರ ಆಗಿರುತ್ತೆ. ಅಥವಾ ತರ್ಪಕ ಕಫ ವಿಕಾರದಿಂದ ಹೆಚ್ಚು ಕಣ್ಣಿನ ಸಮಸ್ಯೆ ಬರ್ತದೆ. ಪಿತ್ತ ಮತ್ತು ಕಫದೃಷ್ಟಿಯಿಂದ ಕಣ್ಣಿನ ಸಮಸ್ಯೆ ಬರ್ತದೆ. ಅದಕ್ಕೆ ಅದು ವೃದ್ಧಿಯಾಗಿತ್ತು, ತುಂಬ ಜಾಸ್ತಿ ಆಗಿತ್ತು ಅಂದರೆ ಆಯುರ್ವೇದದಲ್ಲಿ ತರ್ಪಣ ಚಿಕಿತ್ಸೆ, ಪುಟಪಾಕ ಚಿಕಿತ್ಸೆ, ಆಮೇಲೆ ನೇತ್ರಪಿಂಡಿ ಚಿಕಿತ್ಸೆ, ಹೀಗೆ ಹಲವಾರು ಈ ಒಂದು ಆಯುರ್ವೇದದಲ್ಲಿ ಚಿಕಿತ್ಸೆಗಳು ಬರ್ತವೆ. ಶಾಲಾಕ್ಯ ತಂತ್ರ ಅಂತಲೇ ಒಂದು ವಿಭಾಗ ಇದೆ ಕಣ್ಣಿನ ಚಿಕಿತ್ಸೆಗಾಗಿ. ಹಾಗೆ ಈ ಒಂದು ಕಣ್ಣಿನ ಚಿಕಿತ್ಸೆಯನ್ನು ನಾವು ಮಾಡ್ಕೊಳ್ಬೋದು. ಇದು ಉಪಪಂಚಕರ್ಮ ಚಿಕಿತ್ಸೆ ಅಂತ ಕರೀತಾರೆ. ಅದರ ಜೊತೆಗೆ ಆಯುರ್ವೇದದಲ್ಲಿ ಹಲವಾರು ಔಷಧಿಗಳನ್ನು ಕೂಡ ಕೊಡಲಾಗ್ತದೆ. ನಾರಿ ಕಲಾಂಜನ ಅಂತಕ್ಕಂಥದ್ದೊಂದು ಡ್ರಾಪ್ ಬರ್ತದೆ, ಅದನ್ನು ಕೂಡ ನೀವು ವೈದ್ಯರ ಸಲಹೆಗನುಸಾರವಾಗಿ ಬಳಸ್ಬೋದು. ತುಂಬ ವೃದ್ಧಿಯಾಗಿತ್ತಂದರೆ ನಾವೊಂದು ಸ್ಪೆಷಲ್ಲಾಗಿ ಕಣ್ಣಿಗೆ ಡ್ರಾಪ್ ಮಾಡಿದ್ದೇವೆ, ದಿವ್ಯ ನಯನಾಮೃತ ಅಂಥೇಳಿ. ಅದರಲ್ಲಿ ಸ್ವರ್ಣಬಸವವನ್ನು ಕೂಡ ಆ್ಯಡ್ ಮಾಡಿದ್ದೇವೆ. ಆ ಒಂದು ದಿವ್ಯ ನಯನಾಮೃತ ಹಾಕೊಳ್ಳೋದ್ರಿಂದ ಎಷ್ಟೋ ಜನರಿಗೆ ಕಣ್ಣು ಹೋದವರಿಗೆ ಕಣ್ಣು ಬಂದಿರತಕ್ಕಂಥ ಉದಾಹರಣೆಗಳಿದ್ದಾವೆ. ನೀವು ಮನೆಮದ್ದನ್ನು ಪ್ರಯೋಗ ಮಾಡಿ, ಯೋಗವನ್ನು ಮಾಡಿ, ಮೊದಲು ಮನೆಯಲ್ಲಿ ಸರಿ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ. ಅದಾಗದಿದ್ದಲ್ಲಿ ಆಯುರ್ವೇದ ಚಿಕಿತ್ಸೆ, ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಬೋದು. ಮನೆಮದ್ದಿನಲ್ಲಿ ಕಣ್ಣು ಅಂತ ಬಂದಾಗ ಎಲ್ಲ ಆಚಾರ್ಯರು ಒಂದೇ ಮಾತು ಹೇಳ್ತಾರೆ, ತ್ರಿಫಲಾಚೂರ್ಣ. ತ್ರಿಫಲ ಅಂತಿರೋದು ಮುಖ್ಯವಾಗಿ ಕಣ್ಣಿನ ಆರೋಗ್ಯಕ್ಕಾಗಿ ಅಂತಲೇ ಹೇಳ್ತಾರೆ. ಆ ತ್ರಿಫಲಾಚೂರ್ಣ, ಅದರಲ್ಲಿ ಅಳಲೆಕಾಯಿ, ತಾರೆಕಾಯಿ, ನೆಲ್ಲಿಕಾಯಿ ಹಾಕಿರ್ತಾರೆ. ಆ ಒಂದು ತ್ರಿಫಲಾಚೂರ್ಣ ಸಮ ಪ್ರಮಾಣದಲ್ಲಿ ಹಾಕಿರ್ತಕ್ಕಂಥ ತ್ರಿಫಲಾಚೂರ್ಣ, ಅಳಲೆಕಾಯಿ, ತಾರೆಕಾಯಿ, ನೆಲ್ಲಿಕಾಯಿನ ಸಮ ಪ್ರಮಾಣದಲ್ಲಿ ಹಾಕಿರೋದು. ಇದು ಸಾರಂಗಧರ ಒಂದು ಸಂಹಿತೆಯಲ್ಲಿ ಇದರ ಉಲ್ಲೇಖ ಬರ್ತದೆ, ಸಮ ಪ್ರಮಾಣ. ಆ ಒಂದು ತ್ರಿಫಲಾಚೂರ್ಣವನ್ನು ನಾವೇನು ಮಾಡಬೇಕಂದ್ರೆ ಕ್ವಾತಚೂರ್ಣ ತೆಗೆದುಕೊಳ್ಬೇಕು. ಅದನ್ನು ಕ್ವಾತಚೂರ್ಣ ಅಂದರೆ ನುಚ್ಚಿರ್ತದೆ, ಪೌಡ್ರ್ ಅಂತ ಹೇಳಿದ್ರೆ ಚೂರ್ಣ, ಫೈನ್ ಪೌಡ್ರ್. ಕ್ವಾತಚೂರ್ಣ ತೆಗೆದುಕೊಳ್ಬೇಕು, ಫೈನ್ ಪೌಡ್ರ್ ಬೇಡ. ಫೈನ್ ಪೌಡ್ರು ಹೊಟ್ಟೆಗೆ ತೆಗೆದುಕೊಳ್ಳಿಕ್ಕೆ ಈಗ ನಾನು ಹೇಳ್ತಾ ಇರೋದು ಕಷಾಯ ಮಾಡಿ ಕಣ್ಣಿನ ವಾಶ್ ಮಾಡೋದು ಹೇಗೆ ಅಂತ. ಈ 1 ಚಮಚದಷ್ಟು ಕ್ವಾತಚೂರ್ಣವನ್ನು 400 ml ನೀರಿನಲ್ಲಿ ಕುದಿಸಿ ಅದು 200 mlಗೆ ಇಳಿಸ್ಬೇಕು. ಅದನ್ನು ಕುದ್ದು 200 ml ಇಳಿದಾಗ ಅದನ್ನು ಶೋಧಿಸಬೇಕು. ಆ ಕಷಾಯವನ್ನು ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಗ್ಲಾಸ್ ಇರ್ತವೆ ನೋಡಿ, ನೀವು ಟೀ ಕಾಫಿ ಕುಡಿತಿರ್ತೀರಿ, ಟೀ ಕಾಫಿ ಕುಡಿಯೋದು ಬಂದ್ ಮಾಡಿ, ಅದರಿಂದನೇ ಆಲೋಚಕ ಪಿತ್ತ ಹೆಚ್ಚಿಗೆ ಆಗೋದು. ಅದರ ಬದಲು ಕಷಾಯ ಕುಡೀರಿ, ಧನಿಯಾ ಕಷಾಯ. ಆ ಪುಟ್ಟ ಪುಟ್ಟ ಕಪ್ಪಿನಲ್ಲಿ ಕಷಾಯವನ್ನು ಹಾಕಿ ನೀವು ಏನು ಮಾಡಬೇಕು, ಕಣ್ಣು ಮಿಟುಕಿಸ್ಬೇಕು. ಈ ರೀತಿ ಐ ವಾಶ್ ಮಾಡಬೇಕು. ಇಲ್ಲಾಂದರೆ ಆನ್ಲೈನಲ್ಲಿ ಐ ಕಪ್ ಅಂತಲೇ ಸಿಗ್ತವೆ. ಆ ಐ ಕಪ್ಪನ್ನು ತೆಗೆದುಕೊಂಡು ಅದರಲ್ಲಿ ಕಷಾಯ ಹಾಕಿ ಕಣ್ಣನ್ನು ಮಿಟುಕಿಸ್ಬೇಕು, ಕಣ್ಣಿಗೆ ಈ ರೀತಿಯಾಗಿ ಇಟ್ಕೊಂಡು. ಇದನ್ನು ಐ ವಾಶ್ ಅಂತ ಕರೀತಾರೆ, ಐ ವಾಶ್ ಥೆರಪಿ. ಕಣ್ಣನ್ನು ಸ್ವಚ್ಛ ಮಾಡ್ಕೊಳ್ತಕ್ಕಂಥ ಒಂದು ವಿಧಾನ ತ್ರಿಫಲ ಕಷಾಯದಿಂದ. ಇದರಿಂದ ಏನಾಗುತ್ತೆ, ಕಣ್ಣು ಸ್ವಲ್ಪ ಉರಿ ಬರ್ತದೆ, ಆದರೆ ಕಣ್ಣಿನ ಒಳಗಿರ್ತಕ್ಕಂಥ ಎಲ್ಲ ವಿಕಾರ ದೋಷಗಳನ್ನು ಕೂಡ ನೇರವಾಗಿ ಅದು ಸರಿ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ. ಕ್ವಾತಚೂರ್ಣದಿಂದ ಕಷಾಯ ಮಾಡಿ ಕಣ್ಣನ್ನು ನಾವು ತೊಳೆಯೋದು. ಮತ್ತು ಫೈನ್ ಪೌಡ್ರ್ ಇರ್ತದಲ್ಲ, ಆ ಒಂದು ಫೈನ್ ಪೌಡ್ರ್ ಚೂರ್ಣವನ್ನು ನಾವೇನು ಮಾಡಬೇಕು ಅಂದರೆ ಇಂಟೇಕ್, ಹೊಟ್ಟೆಗೆ ತೆಗೆದುಕೊಳ್ಳೋದು. 1 ಚಮಚ ತ್ರಿಫಲ ಚೂರ್ಣದಲ್ಲಿ ಅರ್ಧ ಚಮಚ ಜೇನುತುಪ್ಪ, 1 ಚಮಚ ಹಸುವಿನ ತುಪ್ಪವನ್ನು ಬೆರೆಸಿ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆಗಳನ್ನು ನಾವು ಬಹಳ ಬೇಗ ನಿವಾರಣೆ ಮಾಡ್ಕೋಬೋದು. ತ್ರಿಫಲಾಗ್ರತ ಅಂತಲೂ ಕೂಡ ಸಿಗ್ತದೆ, ಮಹಾ ತ್ರಿಫಲಾಗ್ರತ ಮತ್ತು ತ್ರಿಫಲಾಗ್ರತ, ಅದು ಕೂಡ ಕಣ್ಣಿಗೆ ಬಹಳ ಒಳ್ಳೆಯದು. ಇನ್ನು ಜೀವಂತ್ಯಾದಿಗ್ರತ ಅಂತಿದೆ, ಪಟೋಲಗ್ರತ ಅಂತಿದೆ. ಇದು ಕೂಡ ಪಿತ್ತ ದೃಷ್ಟಿಯನ್ನು ಸರಿ ಮಾಡ್ತಕ್ಕಂಥ ಒಂದು ದಿವ್ಯ ಔಷಧಿ. ಪಟೋಲಗ್ರತ, ಜೀವಂತ್ಯಾದಿಗ್ರತ, ತ್ರಿಫಲಾಗ್ರತ, ಈ 3 ಗ್ರತಗಳನ್ನು ಅರ್ಧ ಚಮಚ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರಿನಲ್ಲಿ ಅಥವಾ ಉಗುರು ಬೆಚ್ಚನೆ ನೀರಿನಲ್ಲಿ ಮಿಶ್ರಣ ಮಾಡಿ ತೆಗೆದುಕೊಳ್ಳೋದ್ರಿಂದನೂ ಕೂಡ ಪಿತ್ತ ಮತ್ತು ಕಫದೃಷ್ಟಿಯಿಂದ ಆಗುವ ಕಣ್ಣಿನ ಸಮಸ್ಯೆಗಳನ್ನು ನಾವು ಬೇಗ ಸರಿ ಮಾಡ್ಕೋಬೋದು. ಈ ಗ್ರತಗಳನ್ನು ಆಯುರ್ವೇದಿಕ್ ಅಂಗಡಿಗಳಲ್ಲಿ ನೀವು ತೆಗೆದುಕೊಳ್ಳೋದು. ಆದರೆ ಆ ಗ್ರತ ಹೇಗಿರಬೇಕು, ಸರಿಯಾಗಿ ಮಾಡಿರಬೇಕು. ಎಲ್ಲೋ ಒಂದು ನಾರ್ಮಲ್ ಹಸುವಿನ ತುಪ್ಪ ಅಂದರೆ ಜರ್ಸಿ ಹಸುವಿನ ತುಪ್ಪದಿಂದ ಮಾಡೋದರಿಂದ ಅದರ ಒಂದು ರಿಸಲ್ಟ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನಾಟಿ ಹಸುವಿನ ತುಪ್ಪದಿಂದನೇ ಗ್ರತಗಳನ್ನು ತಯಾರು ಮಾಡಿರಬೇಕು.
ಹಾಗೂ ಫ್ರೆಶ್ ಹರ್ಬ್ಸಿಂದ ಸರಿಯಾದ ಕ್ರಮ ವಿಧಾನದಲ್ಲಿ ಆ ಘೃತಗಳನ್ನು ತಯಾರು ಮಾಡ್ಕೋಬೇಕು. ಸರಿಯಾಗಿ ಡಿಕಾಷನ್ ಕಷಾಯವನ್ನು ತಯಾರಿಸಿ ಆ ಘೃತವನ್ನು ತಯಾರು ಮಾಡಿರಬೇಕು. ಕ್ವಾಲಿಟಿ ಘೃತ ಇರಬೇಕಂದ್ರೆ ಮಾತ್ರ ರಿಸಲ್ಟ್ ಬರುತ್ತೆ. ತಮಗೆ ಆ ಘೃತಗಳು ಬೇಕಂತ ಹೇಳಿದ್ರೆ ನಮ್ಮ ಆಶ್ರಮದಿಂದನೂ ಕೂಡ ನೇರವಾಗಿ ತಾವು ಕೊರಿಯರ್ ಮೂಲಕ ತರಿಸ್ಕೊಳ್ಬೋದು. ಯಾಕಂದರೆ ನಾವು ಹೇಳ್ತೇವೆ ಆ ಘೃತಗಳನ್ನು ಕ್ವಾಲಿಟಿ ಇಲ್ಲದೆ ಇರತಕ್ಕಂಥ ಘೃತಗಳನ್ನು ನೀವೇನಾದ್ರು ತೆಗೆದುಕೊಂಡ್ರೆ ಅದು ರಿಸಲ್ಟ್ ಬರಲಿಲ್ಲ ಅಂದರೆ ಏನಾಗುತ್ತೆ, ಆಯುರ್ವೇದಕ್ಕೆ ಕೆಟ್ಟ ಹೆಸರು ಬರ್ತದೆ. ಅದಕ್ಕಾಗಿ ನೀವು ಕ್ವಾಲಿಟಿ ಘೃತಗಳು ಸಿಕ್ಕರೆ, ಒಳ್ಳೆ ಕಂಪ್ನಿಗಳು, ನಂಬಿಕೆಯಸ್ಥ ನಿಮಗೆ ಯಾರಾದರೂ ಕಂಪ್ನಿಗಳು ಸಿಕ್ಕರೆ ಅದನ್ನಲ್ಲೇ ತೆಗೆದುಕೊಳ್ಳಿ. ಇಲ್ಲವಾದಲ್ಲಿ ನಮ್ಮ ಆಶ್ರಮಕ್ಕೆ ನೇರವಾಗಿ ಸಂಪರ್ಕ ಮಾಡಿ ಕೊರಿಯರ್ ಮೂಲಕ ಘೃತಗಳನ್ನು ತರಿಸ್ಕೋಬೋದು. ಹೀಗೆ ಈ ಒಂದು ಮನೆಮದ್ದು, ಆಯುರ್ವೇದ ಒಂದು ಔಷಧಿಗಳು ಇವೆಲ್ಲವನ್ನೂ ನಾವು ಪ್ರಯೋಗ ಮಾಡೋದ್ರ ಮೂಲಕ ಕಣ್ಣಿನ ಆರೋಗ್ಯದ ಸಮಸ್ಯೆಗಳಿಂದ ನಾವು ದೂರ ಇರಬಹುದು. ಇನ್ನೂ ಏನಾದರೂ ತಮಗೆ ಡೌಟ್ಸ್ಗಳಿದ್ದರೆ ತಾವು ನೇರವಾಗಿ ಆಶ್ರಮಕ್ಕೆ ಭೇಟಿ ಕೊಟ್ಟು ನಮ್ಮ ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೋದು. ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ಅಲ್ಲಿ ಕಾಯಿಲೆ ಬಂದವರನ್ನು ನಾವು ಹೇಗೆ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇವೆ. ಕಾಯಿಲೆನೇ ಬರದಂಗೆ ಆರೋಗ್ಯವಾಗಿ ನೆಮ್ಮದಿಯಿಂದ ಹೇಗೆ ಬದುಕಬೇಕು ಅನ್ನೋದನ್ನು ಕೂಡ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಒಂದು ಬಾರಿ ಆ ಶಿಬಿರಕ್ಕೆ ನೀವು ಭಾಗವಹಿಸಿದರೆ ಜೀವನ ಪರ್ಯಂತರವಾಗಿ ಆರೋಗ್ಯದ ಸಮಸ್ಯೆಗಳಿಲ್ಲದೆ, ಔಷಧಿಗಳ ಸಹವಾಸವಿಲ್ಲದೆ ಆರೋಗ್ಯ ನೆಮ್ಮದಿಯಿಂದ ಹೇಗೆ ಬದುಕೋದು ಅನ್ನೋದನ್ನು ನೀವು ತಿಳ್ಕೊಂಡು ಸುಖ ಮತ್ತು ಶಾಂತಿಯಿಂದ ಜೀವನವನ್ನು ನಡೆಸ್ಬೋದು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.